ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಸುಮಾರು ಥರದ ಇನ್ಫಾರ್ಮೇಷನ್ ನಾನು ನಿಮಗೆ ನೀಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಿ ಇಯರಿಂಗ್ಸ್. ಎಸ್, ಇಯರಿಂಗ್ಸ್ ಮಲ್ಟಿಪಲ್ ಒಂದು ಡಿಸೈನಲ್ಲಿ ಇರೋದನ್ನು ನೀವು ನೋಡ್ತಾ ಇರ್ಬೋದು ಅಂತ ಅನ್ಕೋತೀನಿ. ಆ್ಯಂಡ್ ಇನ್ಮೇಲಿಂದ ಈ ರೀತಿ ಪ್ರಾಡಕ್ಟ್ಗಳನ್ನು ಕೂಡ ಸೆಲ್ ಮಾಡೋಣ ಮೀಶೋದಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಕನ್ಫರ್ಮ್ ಇಲ್ಲ, ನಿಮ್ಮ ಅಭಿಪ್ರಾಯ ಕೂಡ ತುಂಬ ಮುಖ್ಯ ಆಗುತ್ತೆ. ಮತ್ತು ಈ ಚಾನೆಲ್ ನಾನು ಕ್ರಿಯೇಟ್ ಮಾಡಿರೋದು ಮತ್ತು ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ತಾ ಇರೋದು ಕೇವಲ ನಿಮಗೋಸ್ಕರ. ಅಂದರೆ ಮಹಿಳೆಯರು ಮನೆಯಿಂದನೇ ಈ ರೀತಿ ಕೂಡ ನೀವು ದುಡಿಬಹುದು ಅನ್ನೋದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಈ ರೀತಿ ಪ್ರಾಡಕ್ಟ್ ಕೂಡ ನೀವು ಮನೆಯಿಂದ ಮಾರ್ಬೋದು. ಸೊ ಈ ಒಂದು ಬ್ರ್ಯಾಂಡ್ ಏನಿದೆಯಲ್ವಾ, ಅಂದರೆ ಇವಾಗ ನಾನು ಆಲ್ರೆಡಿ ಒಂದು ಬ್ರ್ಯಾಂಡ್ ಲಾಂಚ್ ಮಾಡಿದ್ದೀನಿ. ಆ ಬ್ರ್ಯಾಂಡ್ ಅಡಿಯಲ್ಲೇ ಈ ಎಲ್ಲ ಪ್ರಾಡಕ್ಟ್ಗಳನ್ನ ಒಂದು ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಮಗೆ ಸ್ಯಾಂಪಲ್ಸ್ ಕಳಿಸಿರುವಂಥದ್ದು ಇದು. ಸೊ ಸ್ಯಾಂಪಲ್ಸ್ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ನಿಮ್ಮ ಅಭಿಪ್ರಾಯ ಕೂಡ ಖಂಡಿತವಾಗ್ಲೂ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಈ ರೀತಿ ಪ್ರಾಡಕ್ಟ್ ಕೂಡ ಮಾರ್ಬೋದಾ ಅಂತ ಹೇಳಿ. ಆ್ಯಂಡ್ ಇದರಲ್ಲೂ ಕೂಡ ಈ ರೀತಿ ಒಂದು ಕ್ಲಿಪ್ಸ್ಗಳು, ಈ ಕ್ಲಿಪ್ಸ್ನ ಸ್ವಲ್ಪ ನಾನು ಝೂಮ್ ಮಾಡಿ ತೋರಿಸ್ತೀನಿ. ತುಂಬ ಡಿಫ್ರೆಂಟ್ ಆಗಿದೆ, ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿರೋದು. ನಾರ್ಮಲಿ ನೀವು ಶಾಪಲ್ಲಿ ಹೋದರೆ ಈ ರೀತಿ ಪ್ರಾಡಕ್ಟ್ಗಳದ್ದು ತುಂಬ ತುಟ್ಟಿಯಾಗಿ ಸಿಗುತ್ತೆ. ಅಲ್ಲಿ ತುಟ್ಟಿ ಅಂದರೆ ಹೈ ರೇಟ್ ಇರುತ್ತೆ. ಬಟ್ ಇದನ್ನು ತುಂಬ ಮ್ಯಾಕ್ಸಿಮಮ್ ಒಂದು ಕಡಿಮೆ ರೇಟಲ್ಲೇ ಇದನ್ನು ಮಾರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇದು ಈ ಮ್ಯಾಟ್ ಲುಕ್ಕಲ್ಲಿದೆ, ನೀವು ನೋಡ್ತಾ ಇರ್ಬೋದು. ಯಾವುದೇ ರೀತಿ ಶೈನಿಂಗ್ ಇಲ್ಲ, ಮ್ಯಾಟ್ ಲುಕ್ಕಲ್ಲಿದೆ. ಆ್ಯಂಡ್ ಇದು ತುಂಬಾ ಇವಾಗ ಬೇಡಿಕೆಯಲ್ಲಿರುವಂಥದ್ದು. ಸೊ ಈ ರೀತಿ ಕೂಡ ಪ್ರಾಡಕ್ಟನ್ನು ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಓಕೆ, ಸೊ ಇವತ್ತು ನಾನು ಸ್ಟಾಕ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನನ್ನ ಹತ್ರ ರೆಡ್ ಕಲರ್ದು ಹೇರ್ ಬೋಸ್ನ ನಾವು ಮೀಶೋದಲ್ಲಿ ಅಪ್ಲೋಡ್ ಮಾಡಿದ್ವಿ ಲಾಸ್ಟ್ ಟೈಮ್. ನೀವು ಯಾರಾದರೂ ಗೊತ್ತಿದ್ದರೆ ನೋಡ್ತಾ ಇದ್ದರೆ ರೆಗ್ಯುಲರ್ ಆಗಿ. ಸೊ ಅದು ಏನಾಗಿತ್ತು ಅಂತಂದರೆ, ನನಗೆ ಇವಾಗ ಸ್ಟಾಕ್ ಮಾಡಬೇಕಾಗಿತ್ತು. ಮಿನಿಮಮ್ ಅಂದರೆ ಒಂದು 50ರಿಂದ 100 ಪೀಸ್ ಆದರೂ ನಾನು ಸ್ಟಾಕಲ್ಲಿ ಇಡಲೇಬೇಕು. ಸೊ ಇವಾಗ ಈ ಬಟ್ಟೆ ಲಾಸ್ಟ್ ಉಳಿದಿರುವಂಥದ್ದನ್ನು ನಾನು ಕಂಪ್ಲೀಟ್ ಮಾಡಿ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಬಟ್ಟೆ ಪರ್ಚೇಸ್ ಮಾಡಲೇಬೇಕು, ಯಾಕಂದರೆ ಇವಾಗ ಬಟ್ಟೆ ಅಷ್ಟೊಂದು ಉಳಿದಿಲ್ಲ. ರೆಡ್ ಕಲರ್ ಬಟ್ಟೆ ಉಳಿದಿರೋದೇ ಇಷ್ಟು. ಸೊ ಇದು ಉಳಿದಿರುವಂಥದ್ದು ಒಂದು ಅರ್ಧ ಮೀಟ್ರ್ ಮೇಲೆ ಸ್ವಲ್ಪ ಉಳಿದಿರುವಂಥದ್ದು ಅಂತ ಹೇಳ್ಬೋದು. ತುಂಬ ಜಾಸ್ತಿ ಇರಲಿಲ್ಲ. ಆ್ಯಂಡ್ ನಾನು ಫಸ್ಟ್ ಟೈಮ್ ಯಾವಾಗ ನಾನು ಟ್ರೈ ಮಾಡ್ಬೇಕಂತ ತೊಗೊಂಡು ಬಂದಾಗ ಕೆಲಸನ, ನಾನು ತುಂಬ ಜಾಸ್ತಿ ತೊಗೊಂಡು ಬಂದಿಲ್ಲ ಬಟ್ಟೆನ. 2 ಮೀಟ್ರು 3 ಮೀಟ್ರ್ ಅಂತಲೇ ತಂದಿರುವಂಥದ್ದು. ಸೊ ಅದರಲ್ಲಿ ಇದು ಉಳಿದಿದೆ ಆ್ಯಕ್ಚುಲಿ. ಓಕೆ, ಸೊ ಇನ್ಮೇಲಿಂದ ಇನ್ನೂ ನಾನೇನಾದರೂ ಬೇಕು ಪ್ರಾಡಕ್ಟ್ ಮಾಡಬೇಕು ಅಂದರೆ ನಾನು ಮಾರ್ಕೆಟ್ಗೆ ಹೋಗಿನೇ ತರಬೇಕಾಗತ್ತೆ. ಸೊ ಈ ರೀತಿ ನಾನು ಪ್ರಾಡಕ್ಟ್ ತಂದು ಮಾಡ್ತೀನಿ, ಸ್ಟಾಕ್ ಮಾಡ್ತೀನಿ. ಸೊ ನಂತರ ಮತ್ತೆ ಕಡಿಮೆ ಬಿದ್ದರೆ ಮತ್ತೆ ಮಾರ್ಕೆಟಿಂದ ಪರ್ಚೇಸ್ ಮಾಡ್ತೀನಿ. ಸುಮಾರು ಜನ ಕೇಳ್ತಾ ಇದ್ರಿ, ಫ್ಯಾಬ್ರಿಕ್ ಎಲ್ಲಿಂದ ಪರ್ಚೇಸ್ ಮಾಡ್ತೀರಂತ. ಹಳೆ ವೀಡಿಯೋಸ್ಗಳು ನೀವು ರೆಗ್ಯುಲರಾಗಿ ನೋಡ್ತಾ ಇದ್ದರೆ ಅಥವಾ ನೋಡಿಲ್ಲ ಅಂದರೆ ಒಂದು ಸಾರಿ ಚೆಕ್ ಮಾಡಿ. ಹಳೆ ವೀಡಿಯೋಸ್ಗಳನ್ನು ಕೂಡ ನಾನು ತುಂಬ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಪ್ರತಿಯೊಂದು ವೀಡಿಯೋದಲ್ಲೂ. ಆ್ಯಂಡ್ ನಾನು ಫ್ಯಾಬ್ರಿಕ್ನ ಹೋಲ್ಸೇಲರ್ ಕಡೆಯಿಂದಲೇ ತೊಗೊಂಡು ಬರ್ತೀನಿ. ಹೋಲ್ಸೇಲರು ನೀವಿರುವಂಥ ಲೋಕಲ್ ಮಾರ್ಕೆಟಲ್ಲೇ ಇರ್ತಾರೆ. ಓಕೆ, ಸೊ ಯಾವ ಒಂದು ಊರಲ್ಲಿ ಇದ್ದೀರೋ ಅದೇ ಊರಲ್ಲಿ ಯಾರಾದರೂ ಮ್ಯಾನುಫ್ಯಾಕ್ಚರು ಅಥವಾ ಒಂದು ಹೋಲ್ಸೇಲರ್ ಇದ್ದಾರಾ ಅಂತ ಸರ್ಚ್ ಮಾಡಿ. ಇಲ್ಲ ಅಂತಂದರೂ ಕೂಡ ನಿಮಗೆ ಹೊರಗಡೆಯಿಂದ ಕೂಡ ಯಾರಾದರೂ ಹೋಲ್ಸೇಲರ್ ಅಂತ ಸಿಗ್ತಾರೆ ಆನ್ಲೈನಲ್ಲಿ. ಸೊ ಅವ್ರ ಕಡೆಯಿಂದ ಕೂಡ ತರಿಸ್ಬೋದು. ಬಟ್ ಆದರೆ ಆನ್ಲೈನ್ ಅಂತ ಬಂದಾಗ ಸ್ವಲ್ಪ ಭಯ ಆಗುತ್ತೆ, ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು. ಓಕೆ, ನಾನು ಹೇಳೋ ಪ್ರಕಾರ ನಾನಿರೋ ಕಡೆ ಇವಾಗ ಹೇಗಿದೆ ಅಂದರೆ, ಲೋಕಲ್ ಮಾರ್ಕೆಟ್ ಇದೆ, ಮ್ಯಾನುಫ್ಯಾಕ್ಚರರು ಇದ್ದಾರೆ, ಮತ್ತು ಹೋಲ್ಸೇಲರ್ ಕೂಡ ಇದ್ದಾರೆ. ಈಸಿಲಿ ಅವೈಲೇಬಲ್ ಇದೆ ನನ್ನ ಹತ್ರ, ಅಂದರೆ ನಾನಿರೋ ಕಡೆ. ಸೊ ಕರ್ನಾಟಕ ಬಿಟ್ಟು ಆಚೆ ಇರೋದು ನಾನು. ಸೊ ಹೀಗಾಗಿ ಈ ಕಡೆ ಎಲ್ಲ ಇವಾಗ ನಾರ್ತ್ ಇಂಡಿಯಾದಲ್ಲಿ ತುಂಬಾ ಈಸಿಯಾಗಿ ಎಲ್ಲ ಬಟ್ಟೆ ಸಿಕ್ಬಿಡುತ್ತೆ, ಕಡಿಮೆ ರೇಟಲ್ಲಿ ಸಿಗುತ್ತೆ. ಆ್ಯಂಡ್ ಹೀಗಾಗಿ ನಾನು ಜಾಸ್ತಿ ಇನ್ವೆಸ್ಟ್ಮೆಂಟ್ ಏನು ಮಾಡಿರೋದಿಲ್ಲ, ತುಂಬ ಕಡಿಮೆ ಮಾಡಿಬಿಟ್ಟು ನಂತರ ನಾನು ಒಂದು ಚಿಕ್ಕ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಎಷ್ಟು ಹಾಕಿದ್ದೆ ನಾನು ಇದರಲ್ಲಿ ಒಂದು ಅಂತಂದರೆ, ಒಂದು 2-2.5 ಸಾವಿರದಿಂದ ನಾನು ಸ್ಟಾರ್ಟ್ ಮಾಡಿರುವಂಥದ್ದು. ಮೀಶೋದಲ್ಲಿ ಇವಾಗ ರಿಜಿಸ್ಟ್ರೇಷನ್ ಮಾಡಿಸಿ ಆಗಿದೆ. ಮೀಶೋದಲ್ಲಿ ಇವಾಗ ನಾನು ಪ್ರಾಡಕ್ಟದ್ದು ನಿಮಗೆ ತೋರಿಸ್ತೀನಿ ಇವಾಗ ಏನು ಅಪ್ಡೇಟ್ ಇದೆ ಅಂತ ಹೇಳಿ. ಪ್ರಾಕ್ಟಿಕಲಿ ನೀವೇ ಖುದ್ದಾಗಿ ನೋಡಿ. 2-3 ದಿನದ ಹಿಂದೆ ಅಥವಾ 4 ದಿನ ಆಯ್ತೇನೋ ಅಲ್ವಾ? ಎಸ್, 4 ದಿನ ಆಯಿತು ನಾನು ಮೀಶೋದಲ್ಲಿ ಸೆಲ್ಲರ್ ಅಕೌಂಟ್ನ ಓಪನ್ ಮಾಡಿ. ಸೊ ನನ್ನ ಬಿಸ್ನೆಸ್ನ ಅಲ್ಲಿ ಕೂಡ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಆಫ್ಲೈನ್ ನನಗೆ ತುಂಬಾ ಆರ್ಡರ್ಸ್ಗಳು ಬರ್ತಾಯಿತ್ತು, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆಯೇ. ಬಟ್ ಇವಾಗ ಸ್ವಲ್ಪ ಆನ್ಲೈನ್ ಬರೋಣ ಅಂದರೆ ಇವಾಗ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲೆಲ್ಲ ಹೇಳ್ತಾ ಇದ್ದೀನಿ. ಬಟ್ ಸ್ಟಿಲ್ ನನಗೆ ಅನಿಸ್ತಾ ಇತ್ತು ಮೀಶೋದಲ್ಲಿ ಕೂಡ ಒಂದು ಸಾರಿ ಟ್ರೈ ಮಾಡೋಣ ಅಂತ. ನಿಮಗೂ ಗೊತ್ತಾಗುತ್ತಲ್ವಾ? ಸೊ ಮೀಶೋದಲ್ಲಿ ಇವಾಗ ಟ್ರೈ ಮಾಡಿದರೆ ಯಾವ ರೀತಿ ಒಂದು ಮೇನ್ ಪ್ರಾಬ್ಲಮ್ಸ್ಗಳು ಬರ್ಬೋದು ಅಥವಾ ಬೆನಿಫಿಟ್ಸ್ ಏನಿದೆ ಅಂತ ಎಲ್ಲವೂ ಕೂಡ ಪ್ರಾಕ್ಟಿಕಲಾಗಿ ಗೊತ್ತಾಗುತ್ತೆ. ಸೊ ನಾನು ಅಂದ್ಕೊಂಡೆ ಮೀಶೋದಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ. ಸೊ ಮೀಶೋದಲ್ಲಿ ಇವಾಗ ರಿಜಿಸ್ಟ್ರೇಷನ್ ಮಾಡಿಸಿ ಆಗಿದೆ, ನೀವೆಲ್ರಿಗೂ ಗೊತ್ತಿದೆ. ನೋಡಿಲ್ಲ ಅಂತಂದರೆ ಹಳೆ ವೀಡಿಯೋಸ್ ನೋಡಿ, ಲೇಟೆಸ್ಟು. ಓಕೆ, ಆ್ಯಂಡ್ ಅದರಲ್ಲಿ ಎಲ್ಲ ತೋರಿಸಿದ್ದೀನಿ ನಾನು. ಆ್ಯಂಡ್ ಇವಾಗ ನಾನು ಹಾಕಿರೋಂಥ ಪ್ರಾಡಕ್ಟ್ ಸ್ಟೇಟಸ್ ಏನಿದೆ ಮತ್ತು ಎಷ್ಟು ಪ್ರಾಡಕ್ಟ್ನ ನಾನು ಹಾಕಿದ್ದೀನಿ, ಮತ್ತು ಮೇನ್ ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಮೀಶೋ ಪ್ರಾಡಕ್ಟನ್ನು ಯಾವಾಗ ರೆಕಮೆಂಡ್ ಮಾಡುತ್ತೆ ಕಸ್ಟಮರ್ಗೆ. ಸೊ ಅದು ಮೇನ್ ಮುಖ್ಯ. ಯಾಕಂದರೆ ಪ್ರಾಡಕ್ಟನ್ನು ನಾವೆಲ್ಲ ಹೆಣ್ಮಕ್ಳು ಮಾಡಿಬಿಡ್ತೀವಿ ಮನೇಲಿ, ಬಟ್ ಅದು ಮಾರೋದು ಅಂತ ಬಂದಾಗ ಸಮಸ್ಯೆ ಬರುತ್ತೆ ಆ್ಯಕ್ಚುಲಿ. ಸೊ ತುಂಬ ಇಂಟೆಲಿಜೆಂಟಾಗಿ ನೀವು ಅದನ್ನು ತುಂಬ ಸೂಕ್ಷ್ಮವಾಗಿ ಸ್ವಲ್ಪ
ಲಕ್ಷ್ಯ ವಹಿಸಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಇದು ಹೋಗುತ್ತೆ ಅಂತ ಹೇಳಿ. ಸೊ ಆ ರೀತಿನೇ ಮಾಡಬೇಕಾಗತ್ತೆ ಅಲ್ವಾ? ಸೊ ಇವಾಗ ಈಗಿನ ಕಾಲದಲ್ಲಿ ₹1 ದುಡಿಯೋದು ತುಂಬಾ ಕಷ್ಟದ ಕೆಲಸ. ಓಕೆ, ನಾರ್ಮಲಿ ನಮ್ಗನ್ಸುತ್ತೆ ಮೇಲ್ಮೇಲೆ ನೋಡಿದರೆ ಇವ್ರು ತುಂಬಾ ದುಡಿತಾ ಇದ್ದಾರೆ ಅಂತ. ಬಟ್ ಅದರ ಹಿಂದ್ಗಡೆ ಅವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅದರ ಹಿಂದ್ಗಡೆ ಅಂತಂದರೆ, ಸೊ ಅದು ಅವರಿಗೆ ಗೊತ್ತಿರುತ್ತೆ ಮಾತ್ರ. ಸೊ ನೀವೆಲ್ಲರೂ ಕೂಡ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋರಿಗೆ ನಿಮ್ಗೆ ಖುದ್ದಾಗಿ ಗೊತ್ತಿರುತ್ತೆ ನೀವು ಇವತ್ತು ಎಷ್ಟು ಕಷ್ಟಪಡ್ತಾ ಇದ್ದೀರಿ ಅಂತ ಹೇಳಿ. ಸೊ ನಾನು ಹೇಳೋದಿಷ್ಟೇ, ಯಾರಾದರೂ ಪ್ರಾಡಕ್ಟ್ ಈ ರೀತಿ ಮನೆಯಿಂದ ಹೊಲಿಗೆ ಹೊಲಿತಾ ಇದ್ದೀರಿ, ಏನಾದರೂ ಪ್ರಾಡಕ್ಟ್ ರೆಡಿ ಮಾಡ್ತಾ ಇದ್ದೀರಿ, ಅಥವಾ ರೆಡಿಮೇಡ್ ಪ್ರಾಡಕ್ಟ್ ಕೂಡ ನೀವು ಖರೀದಿ ಮಾಡ್ಬೋದು. ಇವಾಗ ನನ್ನ ಕಡೆಯಿಂದ ಕೂಡ ನೀವು ಖರೀದಿ ಮಾಡ್ಬೋದು. ಕಂಪೇರ್ ಟು ನೀವು ಮೀಶೋದಲ್ಲೆಲ್ಲ ಪ್ರೈಸ್ ಏನು ತೋರಿಸುತ್ತೆ ಅದಕ್ಕಿಂತಲೂ ಕಡಿಮೆ ಪ್ರೈಸಲ್ಲೇ ನಾವು ಹೋಲ್ಸೇಲಲ್ಲಿ ಕೂಡ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ತೊಗೋಬೋದು. ಓಕೆ, ಸೊ ಅದರಿಂದ ನಿಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಡೈರೆಕ್ಟ್ ತೊಗೊಂಡು ಜಸ್ಟ್ ನೀವು ಇವಾಗ ನಾರ್ಮಲಿ ನಾನು ಹೇಳ್ಬೇಕಂದ್ರೆ ₹30 ನಾನು ತೊಗೊಂಡಿದ್ದೀನಿ ಅಂತಂದರೆ ಹೋಲ್ಸೇಲ್ ರೇಟಲ್ಲಿ ಅದನ್ನು ನಾನು 40-50ಕ್ಕೆ ಮಾರ್ಬೋದು. ಸೊ ಆ ರೀತಿ ನೀವು ಮಾಡಿದರೆ ನಿಮಗೆ ತುಂಬಾ ಕಷ್ಟಪಡಬೇಕಾಗಿರಲಿಲ್ಲ. ಸ್ವಲ್ಪ ಅದರಲ್ಲಿ ಮೇನ್ ಅಂದರೆ ಜಸ್ಟ್ ನೀವೇನು ಮಾಡ್ತೀರಿ ಅಂತ ಅಡ್ವರ್ಟೈಸ್ ಮಾಡ್ತೀರಿ ಆ್ಯಂಡ್ ಇಂತಿಷ್ಟು ಅಂತ ಹೇಳ್ಬಿಟ್ಟು ನಿಮಗೆ ಬರುತ್ತೆ. ಆ ರೀತಿ ಕೂಡ ಮಾಡೋರಿದ್ದಾರೆ. ರೆಡಿಮೇಡ್ ಪ್ರಾಡಕ್ಟ್ ಕೂಡ ನೀವು ತೊಗೋಬೋದು. ಅದರ್ವೈಸ್ ನೀವೇ ಖುದ್ದಾಗಿ ರೆಡಿ ಮಾಡ್ತೀವಿ ನಾವು, ಏನು ತೊಂದರೆ ಇಲ್ಲ ಅಂತಂದರೆ ಸೊ ನೀವು ನಿಮ್ಮ ಮನೆಯಿಂದಲೇ ಸ್ಟಾರ್ಟ್ ಮಾಡಬಹುದು. ಸೊ ಮೀಶೋ ಒಂದು ಒಳ್ಳೆ ಆಪ್ಷನು. ವಿದೌಟ್ GST ನೀವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ನಾನಿಲ್ಲಿ ಕೇವಲ ಹೊಲಿಗೆ ಹೊಲಿಯೋದನ್ನು ಅಥವಾ ಅಂದರೆ ಸ್ಟಿಚಿಂಗ್ ರಿಲೇಟೆಡೇ ಮಾತ್ರ ಮಾಹಿತಿ ಕೊಡಲ್ಲ. ಅದ್ರ ಜೊತೆಗೆ ಸುಮಾರು ಥರದ ಮಾಹಿತಿಗಳನ್ನ ಕೊಟ್ಟಿರ್ತೀನಿ. ಡ್ಯಾಶ್ಬೋರ್ಡ್ ತೋರಿಸ್ತೀನಿ ನಾನು ನಿಮಗೆ. ಆ್ಯಕ್ಚುಲಿ ಏನು ಲೇಟೆಸ್ಟ್ ಏನು ಅಪ್ಡೇಟ್ ಇದೆ ನನ್ನ ಒಂದು ಸೆಲ್ಲರ್ ಅಕೌಂಟಲ್ಲಿ ಅನ್ನೋದನ್ನು ನೀವೇ ಪ್ರಾಕ್ಟಿಕಲಾಗಿ ನೋಡಿ ಇವತ್ತು ತೋರಿಸ್ತೀನಿ ನಾನು. ಸೊ ಇದಲ್ಲೂ ಕೂಡ ಇವತ್ತು ನಂದೇನು ಸ್ಟಾಕ್ ಮಾಡೋದಿತ್ತಲ್ವ, ಸೊ ಸ್ವಲ್ಪ ಮಾಡಬೇಕಾಗಿತ್ತು. ಬಟ್ ಆದರೆ ಸುಮಾರು ಜನ ಮೀಶೋದಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೀನಿ, ರೆಡಿಮೇಡ್ ಪ್ರಾಡಕ್ಟ್ನ ತಂದು ಹೆಚ್ಚು ಮಾರ್ತಾರೆ ಜನ. ಓಕೆ, ಸೊ ಇಲ್ಲಿ ನೋಡಿ ಅರ್ಧ ಮೀಟ್ರ್ಗಿಂತ ಸ್ವಲ್ಪ ಜಾಸ್ತಿ ಇತ್ತು ಬಟ್ಟೆ ಅಂತ ಹೇಳಿದ್ದೆ. ಇಷ್ಟು ಪ್ರಾಡಕ್ಟ್ ಇವಾಗ ರೆಡಿಯಾಗಿದೆ. ಎಷ್ಟಾಗಿದೆ, ಯಾವ ರೀತಿ ಮಾಡಿದ್ದೀನಿ ಅಂತ ಜಸ್ಟ್ ನಾನು ಇಲ್ಲಿ ನಿಮಗೆ ಡಿವೈಡ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ದೊಡ್ಡ ಹೇರ್ ಬೋ ಕೂಡ ಇದೆ, ಚಿಕ್ಕ ಹೇರ್ ಬೋ ಕೂಡ ನಾನು ಮಾಡಿದ್ದೀನಿ. ಓಕೆ, ಸೊ ಇವನ್ನೆಲ್ಲ ಹೇಗಿರುತ್ತೆ ಅಂದರೆ ನನಗೆ ಟೈಮ್ ಸಿಕ್ಕಾಗ ನಾನು ಇದನ್ನು ಸ್ಟಿಚ್ ಮಾಡಿ ಇಟ್ಬಿಡ್ತೀನಿ. ನಂತರ ಜಸ್ಟ್ ನಾವು ಕ್ಲಿಪ್ ಅಟ್ಯಾಚ್ ಮಾಡಿದರೆ ಪ್ರಾಡಕ್ಟ್ ರೆಡಿ ಆಗುತ್ತೆ. ಓಕೆ, ಸೊ ಇಲ್ಲಿ ಸಿಂಗಲ್ ಪೀಸ್ ಕೂಡ ನೀವು ಮಾರ್ಬೋದು. ಸಿಂಗಲ್ ಅಂದರೆ ಸ್ಮಾಲ್ ಪೀಸ್ ಇದೆಯಲ್ವ, ಅದನ್ನು 2 ಪೀಸ್ ಕೂಡ ಮಾರ್ತೀನಿ. ಅದರ್ವೈಸ್ ಸಿಂಗಲ್ ಪೀಸು ದೊಡ್ಡ ಹೇರ್ ಬೋ ಇದೆಯಲ್ವ, ಅದನ್ನು ಕೂಡ ಮಾರ್ಬೋದು. ಇದು ಡಿಪೆಂಡ್ ಆಗುತ್ತೆ ನಿಮ್ಮ ಮೇಲೆ ಯಾವ ರೀತಿ ನೀವು ಕ್ರಿಯೇಟಿವಿಟಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಸುಮಾರು ಥರದ ಹೇರ್ ಬೋ ರೆಡಿ ಆಗಿದೆ. ಇವಾಗ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ರೆಡಿ ಆಗುತ್ತೆ ಅಂತ ಹೇಳಿ. ಬಟ್ ಸಫಿಷಿಯೆಂಟ್ ಇದೆ. ಅರ್ಧ ಮೀಟ್ರಿಗಿಂತ ಸ್ವಲ್ಪ ಜಾಸ್ತಿ ಇತ್ತು, ಅಷ್ಟರಲ್ಲಿ ಇಷ್ಟೊಂದು ಪ್ರಾಡಕ್ಟ್ ಆಗಿದೆ. ನಾನಿವಾಗ ಇದನ್ನು ಆನ್ಲೈನಲ್ಲಿ ಅಂತ ಮಾರಕ್ಕೆ ಬಂದಾಗ ₹49ಗದು ₹40ಗೆ ಮಾರ್ಬೋದು ಈಸಿಲಿ. ಓಕೆ, ಸೊ ನೀವು ಕೂಡ ಇದನ್ನು ಮಾಡ್ಬೋದು. ಬಟ್ ಇದು ತುಂಬಾ ಈಸಿ ಕೆಲಸ ಅಂತ ನನಗನ್ಸುತ್ತೆ. ನೀವೇ ಖುದ್ದಾಗಿ ನೀವೇ ರೆಡಿ ಮಾಡಿದರೆ ಆ ಪ್ರಾಡಕ್ಟದ್ದು ಬೆಲೆ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಇಟ್ಟರೂ ಕೂಡ ನಿಮಗೆ ಅಷ್ಟೊಂದು ನುಕ್ಸಾನ್ ಆಗೋದಿಲ್ಲ. ಬಟ್ ಅದು ಹೊರಗಡೆಯಿಂದ ಮಾಲ್ ತೊಗೊಂಡ್ಬಂದು ನಾವು ಮಾರ್ತೀವಿ ಅಂತ ಅನ್ನೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೆ, ಇದು ಒಂದು ಹೇರ್ ಬೀಡ್ಸ್ದು. ಸೊ ಈ ಒಂದು ಹೇರ್ ಬೋ ರೆಡಿ ಮಾಡಿದ್ದೀನಿ. ಇದು ಕೂಡ ಹಳೆ ವೀಡಿಯೋಸಲ್ಲಿ ನೋಡಿದ್ದೀರಿ. ಸೊ ಇವೆಲ್ಲ ಮೀಶೋದಲ್ಲಿ ಇವಾಗ ನಾನು ಅಕೌಂಟ್ ಏನು ಸೆಲ್ಲರ್ ಅಕೌಂಟ್ ಮಾಡಿದ್ದೀನಿ, ಸೊ ಅದರಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ತುಂಬ ಜಾಸ್ತಿ ಹಾಕಿಲ್ಲ, ಬಟ್ ಹಾಕಿದ್ದೀನಿ. ಸೊ ನಾನು ನಿಮ್ಗೆ ತೋರಿಸ್ತೀನಿ. ಆ್ಯಂಡ್ ಇಷ್ಟು ಹೇರ್ ಬೋಸ್ ಇವಾಗ ರೆಡಿಯಾಗಿದೆ. ಸೊ ಈ ರೀತಿ ನಾವು ಒಂದು ಸಾರಿ ಸ್ಟಾಕ್ ಮಾಡಿ ಇಟ್ಟಿರ್ತೀನಿ. ಸೊ ನಂತರ ನನಗೆ ಹೇಗೆ ಬೇಕೋ ಹಾಗೆ ಅವನ್ನ ಯೂಸ್ ಮಾಡ್ತಾ ಹೋಗ್ತೀನಿ. ಸೊ ಈ ರೀತಿ ಒಂದು ಸಾರಿ ಮಾಡಿ ನಾನು ಜಸ್ಟ್ ಸ್ಟಾಕ್ ಮಾಡಿ ಇಟ್ಬಿಟ್ಟೆ ಅಂದರೆ ಸೊ ಏನಾಗುತ್ತೆ, ಸ್ವಲ್ಪ ಧೈರ್ಯ ಇರುತ್ತೆ. ಯಾವಾಗ ಆರ್ಡರ್ ಬರುತ್ತೆ ಫಟಾಫಟ್ ನೀವು ಅದಕ್ಕೆ ಜಸ್ಟ್ ನೀವು ಕ್ಲಿಪ್ ಆ್ಯಡ್ ಮಾಡ್ತೀರಾ, ನಂತರ ಜಸ್ಟ್ ಪ್ಯಾಕ್ ಮಾಡ್ತೀರಾ ಆ್ಯಂಡ್ ಕೊಟ್ಬಿಡ್ತೀರಾ. ಮೀಶೋದವರೇ ಖುದ್ದಾಗಿ ಬಂದು ಮನೆಗೆ ತೊಗೊಂಡು ಹೋಗ್ತಾರೆ. ಯಾವುದೇ ರೀತಿ ಚಾರ್ಜಸ್ ತೊಗೊಳ್ಳೋದಿಲ್ಲ ನಿಮ್ಮ ಕಡೆಯಿಂದ. ಓಕೆ, ಸೊ ಇದು ತುಂಬಾ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಹೀಗಾಗಿ ನಾನು ಮೀಶೋದಲ್ಲಿ ಇವಾಗ ಕೆಲಸ ಮಾಡ್ತಾಯಿದ್ದೀನಿ. ಆ್ಯಂಡ್ ಮೀಶೋದಲ್ಲಿ ಹೊಸ ಅಪ್ಡೇಟ್ಗಳು ಬಂದರೂ ಕೂಡ ನಾನು ನಿಮಗೆ ತಿಳಿಸ್ತೀನಿ. ಇನ್ನೊಂದು ನನ್ನ ಚಾನಲ್ ಇದೆಯಲ್ವ, ಶ್ರೇಯಾ ಕ್ರಿಯೇಟಿವಿಟಿ ಝೋನ್ ಅಂತ ಹೇಳಿ. ಸೊ ಆ ಚಾನಲಲ್ಲೂ ಕೂಡ ನಾನು ಅಪ್ಡೇಟ್ಗಳನ್ನು ಕೊಡ್ತೀನಿ. ತತ್ಕಾಲಕ್ಕೆ ಸ್ವಲ್ಪ ನಾನು ಜಸ್ಟ್ ಶಾರ್ಟ್ ವೀಡಿಯೋಸ್ಗಳನ್ನ ಹಾಕ್ತಾಯಿದ್ದೀನಿ. ಬಟ್ ಬರುವಂಥ ದಿನದಲ್ಲಿ ಅಲ್ಲಿ ಕೂಡ ಸುಮಾರು ಮಾಹಿತಿಗಳನ್ನ ಕೊಡ್ತೀನಿ. ಆ್ಯಂಡ್ ಈ ರೀತಿ ಇಯರಿಂಗ್ಸು ಮತ್ತು ನಾನು ಹೇರ್ ಕ್ಲಿಪ್ಸ್ಗಳನ್ನ ಸ್ಟಾರ್ಟ್ ಮಾಡ್ಬೋದಾ? ಸೊ ಪ್ಲೀಸ್ ನೆನಪಿನಲ್ಲಿ ಇಟ್ಕೊಂಡು ಕಾಮೆಂಟ್ ಮಾಡಿ. ಸೊ ನಾನು ತುಂಬ ವೆಯ್ಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಇದು ಬ್ರಾಸ್ಲೆಟು ಕೈದು. ಆ್ಯಂಡ್ ಇದಲ್ಲದು ಕೂಡ ಇದು ಕೂಡ ತುಂಬ ನಮ್ಮ ಹೋಲ್ಸೇಲಲ್ಲೇ ತೊಗೊಳ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಹೋಲ್ಸೇಲ್ ಪ್ರೈಸಲ್ಲಿ ನಿಮಗೂ ಕೂಡ ಬೇಕು ಅಂತಂದರೆ ಸೊ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ತುಂಬ ಕಡಿಮೆ ಮಿನಿಮಮ್ ಪ್ರೈಸಲ್ಲಿ ಹೋಲ್ಸೇಲಲ್ಲಿ ನಾವಿರೋ ಕಡೆ ಎಲ್ಲ ಸಿಗುತ್ತೆ. ಸೊ ಹೀಗಾಗಿ ಸೊ ಇದರಿಂದ ಏನಾಗುತ್ತೆ ಅಂದರೆ ಸೊ ಆಟೋಮೆಟಿಕ್ ನೀವು ಮೀಶೋದಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿ ಈ ರೀತಿ ಪ್ರಾಡಕ್ಟ್ ಕೂಡ ನೀವು ಅಲ್ಲಿ ಇದನ್ನು ಮಾಡ್ಬೋದು. ಓಕೆ, ಇದು ಕೂಡ ಒಂದು ಒಳ್ಳೆ ಆಪ್ಷನ್. ಇದು ಹೇಗಿರುತ್ತೆ ಅಂದರೆ ರೆಡಿಮೇಡ್ ಇರುತ್ತೆ, ಸ್ಟಾಕ್ ಇಡ್ಬೋದು. ಸೊ ಮೀಶೋದಲ್ಲಿ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿವಾಗ 3-4 ದಿನ ಆಗಿದೆ. ಸೊ ಇವಾಗ ನಾನು ನನ್ನ ಡ್ಯಾಶ್ಬೋರ್ಡ್ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇವಾಗ ಏನು ಸ್ಟೇಟಸ್ ಇದೆ ಅಂತ ಹೇಳಿ.
ಆ್ಯಂಡ್ ಮೇನ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಇದು ಒಂದು ಹೋಮ್ ಪೇಜು ಆ್ಯಕ್ಚುಲಿ. ಸೊ ಇದೊಂದು ಈ ರೀತಿ ಒಂದು ಯಾವಾಗ ನೀವು ರಿಜಿಸ್ಟ್ರೇಷನ್ ಮಾಡಿಸ್ತೀರಿ, ಯಾವಾಗ ನ್ಯೂ ಸೆಲ್ಲರ್ ಆಗಿ ಜಾಯ್ನ್ ಆಗ್ತೀರಿ, ಇದೇ ರೀತಿಯೇ ಒಂದು ನಿಮಗೆ ಪ್ಯಾನಲ್ ಸಿಗುತ್ತೆ ನೋಡೋದಕ್ಕೆ. ಇದರಲ್ಲಿ ಎಲ್ಲ ಡೀಟೇಲ್ಸು ಇರುತ್ತೆ. ಹೊಸಬ್ರು ಯಾರಾದರೂ ಇದ್ದರೆ ನೋಡ್ತಾ ಇದ್ರೆ ಅವ್ರಿಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಾನು ಆಲ್ರೆಡಿ ಇವಾಗ ನನಗೆ ಆರ್ಡ್ರ್ ಯಾವುದು ಬಂದಿಲ್ಲ ಆ್ಯಕ್ಚುಲಿ, ಯಾಕಂದರೆ ಇಲ್ಲಿ ಹೋಮ್ ಪೇಜ್ ಮೇಲ್ಗಡೆ ಇಲ್ಲಿ ತೋರಿಸ್ತಾ ಇದೆ, ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಆಲ್ರೆಡಿ ನಂದು ಕ್ಯಾಟ್ಲಾಗ್ಸ್ ಅಪ್ಲೋಡ್ ಆಗಿದೆ ಆ್ಯಂಡ್ ಇಲ್ಲಿ ಕ್ಯಾಟ್ಲಾಗ್ಸ್ ಲೈವ್ ಕೂಡ ಆಗಿದೆ, ಎಲ್ಲರೂ ಕೂಡ ನೋಡ್ಬೋದು. ಬಟ್ ಅದೇ ಇನ್ನೂ ರೆಕಮೆಂಡ್ ಮಾಡಿಲ್ಲ ಮೀಶೋ ಕಡೆಯಿಂದ. ಮತ್ತು ಇವಾಗ ಇನ್ನೂ ಫಸ್ಟ್ ಆರ್ಡ್ರು ಬಂದಿಲ್ಲ, ಹೀಗಾಗಿ ಇದು ಗ್ರೀನ್ ಟಿಕ್ ಇಲ್ಲ. ಓಕೆ, ಇನ್ನು ನೆಕ್ಸ್ಟ್ ನೋಡಬೇಕು ಅಂತಂದರೆ ಇಲ್ಲಿ ನಾವು ಇವಾಗ ಕ್ಯಾಟ್ಲಾಗ್ ಅಪ್ಲೋಡ್ಸ್ ಅಂತ ಬರೋಣ. ಕ್ಯಾಟ್ಲಾಗ್ ಅಪ್ಲೋಡ್ಸಲ್ಲಿ ಬಂದಾಗ ಸೊ ಇಲ್ಲಿ ಇದುವರೆಗೂ ಫಸ್ಟ್ ವೀಡಿಯೋದಲ್ಲಿ ನಾನಂತೂ ನಿಮಗೆ ಹೇಳಿದ್ದೆ, ನಾನು ಒಂದು ಪ್ರಾಡಕ್ಟ್ನ ಅಪ್ಲೋಡ್ ಮಾಡಿದ್ದೆ ಆ ಟೈಮಲ್ಲಿ. ಸೊ ಅದಾದ ನಂತರ ನಾನಿಲ್ಲಿ ನೋಡಿ ಸಿಂಗಲ್ ಕ್ಯಾಟ್ಲಾಗ್ ಅಂತ ಹೇಳ್ಬಿಟ್ಟು, ಓಕೆ ಜಸ್ಟ್ ಬ್ಯಾಕ್ ಹೋದರೆ ಇಲ್ಲಿ ನೋಡಿ ಸಿಂಗಲ್ ಕ್ಯಾಟ್ಲಾಗ್ ಅಂತ ಬರುತ್ತೆ. ಸೊ ಇಲ್ಲಿ ನಾನು ಆಲ್ರೆಡಿ 3 ಪ್ರಾಡಕ್ಟ್ನ ಅಪ್ಲೋಡ್ ಮಾಡಾಗಿದೆ. ಸ್ವಲ್ಪ ಡಿಫ್ರೆಂಟ್ ಇರುವಂಥ ಕ್ಯಾಟಗರಿನೇ ಹಾಕಿರುವಂಥದ್ದು. ಸೊ ಇಲ್ಲಿ ಒಂದೇ ಒಂದು ಪ್ರಾಡಕ್ಟ್ನ ನಾವೇನಾದರೂ ಹಾಕಿದ್ವಿ ಅಂತಂದರೆ ಆರ್ಡ್ರ್ ಬರುತ್ತೆ ಅಂತ ಏನಾದರೂ ವೆಯ್ಟ್ ಮಾಡ್ತಾಯಿದ್ರೆ ದಯವಿಟ್ಟು ಈ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಒಂದೇ ಒಂದು ಪ್ರಾಡಕ್ಟ್ನ ನಾವು ಅಪ್ಲೋಡ್ ಮಾಡಿ ಅದರಿಂದ ನಮ್ಗೆ ಆರ್ಡರ್ಸ್ ಬರೋದಿಲ್ಲ. ಮಿನಿಮಮ್ ಅಂತಂದರೆ ಒಂದು 10 ನೀವು ಪ್ರಾಡಕ್ಟ್ಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ, ಲೀಸ್ಟ್ ಮಾಡಬೇಕಾಗುತ್ತೆ. 10 ಪ್ರಾಡಕ್ಟ್ಗಳನ್ನು ಮಿನಿಮಮ್ ಮಾಡಿದ್ರು ಕೂಡ ಅದರಲ್ಲಿ 1-2 ಪ್ರಾಡಕ್ಟದ್ದು ನಿಮಗೆ ಆರ್ಡರ್ ಬರೋದಕ್ಕೆ ಸ್ಟಾರ್ಟ್ ಆದಮೇಲೆ ತಾನೇ ಎಲ್ಲ ಒಂದು ಪ್ರಾಡಕ್ಟ್ಗಳದ್ದು ಆರ್ಡರ್ಸ್ಗಳು ನಿಧಾನವಾಗಿ ಬರುತ್ತೆ. ಒಮ್ಮೆ ಆರ್ಡರ್ಸ್ಗಳು ಬರೋದಿಲ್ಲ. ಓಕೆ, ಸೊ ಇಲ್ಲಿ ನಾನು ಕೇವಲ 3 ಪ್ರಾಡಕ್ಟ್ ಮಾಡಿದ್ದೀನಿ. ಇನ್ನೂ ಇದು ಪ್ರೋಗ್ರೆಸ್ಸಲ್ಲಿದೆ ಅಂತ ತೋರಿಸ್ತಾ ಇದೆ, ಇದಿನ್ನೂ ಲೈವ್ ಆಗಿಲ್ಲ. ಓಕೆ, ಸೊ ಇಲ್ಲಿ ನಿನ್ನೆ ಮೊನ್ನೆ ನಾನೇನು ಪ್ರಾಡಕ್ಟ್ಗಳನ್ನ ಮಾಡಿದ್ದೆ ಅವುಗಳ ಫೋಟೋಸ್ಗಳನ್ನ ಇಲ್ಲೇ ಆ್ಯಡ್ ಮಾಡಿದ್ದೀನಿ, ಇನ್ಫಾರ್ಮೇಷನ್ ಹಾಕಿದ್ದೀನಿ. ಇದು ಲೈವ್ ಆದಮೇಲೆ ಜನ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಂತರ ನಮಗೆ ಆರ್ಡರ್ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ 3 ಪ್ರಾಡಕ್ಟ್ ಹಾಕಿದ್ದೀನಿ. ಬಟ್ ಮೀಶೋ ಕಡೆಯಿಂದ ಇಲ್ಲಿ ಮೇಲ್ ಬಂದಿದೆ ಅಂತ ನೋಡೋಣ. ಸಾರಿ, ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಟು ಗೆಟ್ ಯುವರ್ ಫಸ್ಟ್ ಆರ್ಡರ್ ಕ್ವಿಕ್ಲಿ ಅಪ್ಲೋಡ್ ಮೋರ್ ಕ್ಯಾಟ್ಲಾಗ್ಸ್ ಅಂತ ಹೇಳಿದ್ದಾರೆ. ವಿ ರೆಕಮೆಂಡೆಡ್ ಅಪ್ಲೋಡಿಂಗ್ 6-7 ಕ್ಯಾಟ್ಲಾಗ್ಸ್ ಅಂತ ಹೇಳಿದ್ದಾರೆ. ಮಿನಿಮಮ್ ನಾವು ಯಾವಾಗ 6-7 ಕ್ಯಾಟ್ಲಾಗ್ ಅಂದರೆ 6-7 ಪ್ರಾಡಕ್ಟನ್ನು ಯಾವಾಗ ನಾವು ಅಪ್ಲೋಡ್ ಮಾಡ್ತೀವಿ ನೋಡಿ, ಸೊ ಆವಾಗ ಮೀಶೋ ಏನು ಮಾಡುತ್ತೆ, ನಮ್ಮ ಪ್ರಾಡಕ್ಟ್ನ ರೆಕಮೆಂಡ್ ಮಾಡುತ್ತೆ. ಓಕೆ, ಸೊ ನಾನಿವಾಗ 3 ಪ್ರಾಡಕ್ಟ್ ಹಾಕಿದ್ದೀನಿ, ಇನ್ನೊಂದು 5-6 ಪ್ರಾಡಕ್ಟ್ನ ನಾನು ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಹೊಸ ಥರದ್ದು ಒಂದು ಡಿಸೈನ್ ಇದ್ದು ನಾನಿವಾಗ ಪ್ರಾಡಕ್ಟ್ ರೆಡಿ ಮಾಡ್ತಾಯಿದ್ದೀನಿ. ಅದು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಪ್ರಾಡಕ್ಟ್ ಮಾಡ್ತಾಯಿದ್ದೀನಿ ಅಂತ. ಯಾಕಂದರೆ ಸೇಮ್ ಪ್ರಾಡಕ್ಟ್ ನಾವು ಹಾಕೋಕ್ಕಾಗಲ್ಲ, ಸೇಮ್ ಹಾಕಿದರೆ ಬೋರ್ ಕೂಡ ಆಗ್ತೀವಿ. ಸೊ ಸ್ವಲ್ಪ ಡಿಫ್ರೆಂಟ್ ಹಾಕಿರೋದು ನೋಡ್ತಾ ಇದ್ದೀನಿ. ಯಾಕಂದರೆ ಕಸ್ಟಮರ್ಸ್ಗೂ ಕೂಡ ಸೇಮ್ ಅದೇ ಥರ ಸಿಗ್ತಾಯಿದ್ರೆ ಸೊ ಯಾರೂ ಆರ್ಡ್ರ್ ಕೊಡೋದಿಲ್ಲ. ಸ್ವಲ್ಪ ಡಿಫ್ರೆಂಟಾಗಿ ನೀವು ಡಿಸೈನ್ಗಳಲ್ಲಿ ಕ್ರಿಯೇಟ್ ಮಾಡಿ ಹಾಕಿದರೆ ಸೊ ಅವಾಗ ಒಂದು ಬಿಟ್ಟು ಎರಡಾದರೂ ಅವ್ರಿಗೆ ಇಷ್ಟ ಆಗೇ ಆಗುತ್ತೆ, ಆರ್ಡರ್ಸ್ಗಳು ಬಂದೇ ಬರುತ್ತೆ. ಸೊ ಟೋಟಲಿ ನಾನಿಲ್ಲಿ ಹೇಳೋದಂತಂದರೆ ಈ ವಿಡಿಯೋ ಮೂಲಕ, ಸೊ ಮೀಶೋದಲ್ಲಿ 1-2 ನೀವೇನಾದರೂ ಪ್ರಾಡಕ್ಟ್ ಲಿಸ್ಟಿಂಗ್ ಮಾಡಿ ವೆಯ್ಟ್ ಮಾಡ್ತಾಯಿದ್ರೆ ನಮಗೆ ಆರ್ಡರ್ ಬರುತ್ತೆ ಅಂತ, ಆರ್ಡರ್ ಬರೋದಿಲ್ಲ ಸ್ನೇಹಿತರೆ. ಮಿನಿಮಮ್ ಅಂದರೆ ಒಂದು 10 ಪ್ರಾಡಕ್ಟ್ ಆದರೂ ಹಾಕಿ. ನನ್ನ ಪ್ರಕಾರ ಇಲ್ಲಿ ಕ್ಯಾಟ್ಲಾಗ್ ಅವ್ರು ಹೇಳ್ತಿರೋಂಥದ್ದು 6-7 ಅಂತ ಹೇಳಿದ್ದಾರೆ ಇಲ್ಲಿ. ಬಟ್ ಆದರೆ ನಾನು ಹೇಳೋದು ಒಂದು 10 ಪ್ರಾಡಕ್ಟ್ ಆದರೂ ಲಿಸ್ಟಿಂಗ್ ಮಾಡಿ. ಓಕೆ, ಸೊ ಅದಾದ ನಂತರ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಎಸ್ ನನಗೆ ಆರ್ಡರ್ಸ್ಗಳಿಂದ ಬರಬಹುದು ಅಂತ. ಓಕೆನಾ, ಸೊ ಇದು ಇವತ್ತಿನೊಂದು ಮಾಹಿತಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಆ್ಯಂಡ್ ಇವತ್ತಿನ ವಿಡಿಯೋ ನಿಮಗೆ ಏನಾದರೂ ಸ್ವಲ್ಪ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ. ಯಾರು ಲೈಕ್ ಮಾಡಲ್ಲ ವಿಡಿಯೋನ, ಪ್ಲೀಸ್ ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಸುಮಾರು ಹೆಣ್ಮಕ್ಳವರೆಗೂ ಈ ವಿಡಿಯೋಸ್ ತಲುಪಲಿ ಅಂತ ಒಂದೇ. ಯಾಕಂದರೆ ಸುಮಾರು ಹೆಣ್ಮಕ್ಳು ಇವಾಗ ಮನೆಯಿಂದ ಏನಾದರೂ ಮಾಡ್ಬೇಕಂತ ಅನ್ಕೋತೀವಿ, ತುಂಬಾ ಕಷ್ಟ ಇರುತ್ತೆ ಮನೆಯಲ್ಲಿ. ಆ್ಯಂಡ್ ಯಾರ ಮುಂದೆ ಕೈ ಚಾಚಬಾರ್ದು ಅನ್ನೋದು ಸ್ವಲ್ಪ ಸ್ವಾಭಿಮಾನ ಕೂಡ ಇರುತ್ತೆ. ಸೊ ಅಂಥ ಹೆಣ್ಮಕ್ಳವರೆಗೂ ಈ ಒಂದು ವೀಡಿಯೋಸ್ಗಳು ತಲುಪಲಿ ಅನ್ನೋದೇ ಒಂದೇ ಒಂದು ಆಸೆ. ಸೊ ತಲುಪಿದ್ರೆ ನಂತರ ಅವರು ಕೂಡ ಸ್ಟಾರ್ಟ್ ಮಾಡ್ತಾರೆ ಮನೆಯಿಂದ, ಅವ್ರ ಕಾಲ ಮೇಲೆ ಅವರು ಕೂಡ ತುಂಬ ಈಸಿಯಾಗಿ ನಿಂತ್ಕೋಬೋದು. ನಾನು ಆದಷ್ಟು ತುಂಬ ಸಿಂಪಲ್ ವೇಗಳನ್ನೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿರ್ತೀನಿ, ಈ ರೀತಿ ಕೂಡ ನೀವು ಮಾಡ್ಬೋದು ಅಂತ. ಈ ಚಾನಲಲ್ಲಿ ನಾನು ಸ್ಪೆಷಲಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡ್ಬೋದು ಅಂತ. ಓಕೆ, ಸೊ ಐ ಹೋಪ್ ನನ್ನ ವೀಡಿಯೋಸ್ಗಳು ನಿಮಗೆ ಹೆಲ್ಪ್ಫುಲ್ ಆಗ್ತಿದೆ ಅಂತ ಅನ್ಕೋತೀನಿ. ಆ್ಯಂಡ್ ನಿಮ್ಮ ಅಭಿಪ್ರಾಯನ ಖಂಡಿತವಾಗ್ಲೂ ತಿಳಿಸಿ. ಮತ್ತು ನೀವು ಯಾವ್ಯಾವ ಊರಿಂದ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಿ ಪ್ಲೀಸ್ ಕಾಮೆಂಟ್ ಮಾಡಿ, ನನಗೂ ಕೂಡ ಖುಷಿಯಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.